ಇಂದು ಏಪ್ರಿಲ್ 7. ಈ ಏಪ್ರಿಲ್ 7ರಂದು ಟುಡೇ ಈಸ್ ಅವರ್ಸ್ ಪುಸ್ತಕದ ಆ ದಿನದ ಬರಹ. ಅದಕ್ಕೂ ಪೂರ್ವದಲ್ಲಿ ಈ ಪುಸ್ತಕದ ಮುನ್ನುಡಿ ಹಿಂದೆ ಒಂದು 7 ಸಾಲುಗಳ ಒಂದು ಅಪರೂಪದ ಬರಹವನ್ನು ಜೆ ಮಾರುಸ್ ಅವರು ಇರಿಸಿದ್ದಾರೆ ಇಂಗ್ಲೀಷ್ನಲ್ಲಿ. ಅದನ್ನು ಹಿಂದಕ್ಕೆ ನಾನು ಹೇಳಿದ್ನೇನು, ಇವತ್ತು ಮತ್ತೊಮ್ಮೆ ಅದರ ಓದು, ಅದರ ಅನುವಾದವನ್ನು ಹೇಳ್ತಾ ಇದ್ದೇನೆ. ದಿಸ್ ಬುಕ್ ಈಸ್ ನಾಟ್ ಟು ಬಿ ರೆಡ್, ಇಟ್ ಹ್ಯಾಸ್ ಟು ಬಿ ನಿಬಲ್ಡ್ ಒನ್ ಬಿಟ್ ಎ ಡೇ. ರೀಡ್ ಈಚ್ ಥಾಟ್ ಫಾರ್ ದ ಡೇ and ponder a while in silent meditation. This will cost you very little, but it will open for you the way to a happier, healthier and more fruitful life. ಎಷ್ಟು ಚೆಂದಾಗಿ ಬರ್ತಾರೆ. ನಾನು ಕನ್ನಡ ಅನುವಾದ ಮಾಡಿದ್ದೆ. ಓದಿ ಇರಿಸಿ ಬಿಡುವುದಲ್ಲ ಈ ಪುಸ್ತಕ, ದಿನಕ್ಕೊಂದು ಬರೆಹವ ಓದುತ್ತ ಸಾಗು. ಒಂದೊಂದು ಚಿಂತನೆಯ ಮೆಲ್ಲನೆ ನುರಿಸು, ಮನನ ಮಾಡು ಸ್ವಲ್ಪ ಕಾಲ ಮೌನದಿಂ ಧ್ಯಾನಸ್ಥನಾಗು. ಇದಕ್ಕೆ ನೀನು ನೀಡುವ ಬೆಲೆಯು ಅಲ್ಪ, ಹೌದು ನಿನಗಿದು ಹೆಚ್ಚು ಸಂತೋಷವ, ಹೆಚ್ಚು ಆರೋಗ್ಯವ, ಬಹುಫಲಪ್ರದದ ಜೀವನದ ಮಾರ್ಗವ ತೆರೆದು ತೋರುವುದು. ಇದು ಅದರ ಅನುವಾದ. ಒಂದು ಲೈನ್ ನಂದು ಹೆಚ್ಚಿಯಾಗಿದೆ ಇಷ್ಟೆ. ಇರಲಿ, ಆ ಇಂಗ್ಲೀಷ್ ಓದನ್ನು ನಾನು ಓದ್ತಾ ಇದ್ದೇನೀಗ. ಟು ದಿ ಮೋಸ್ಟ್ ನೆಗ್ಲೆಕ್ಟೆಡ್, ಒಂದು ಹೃದಯವನ್ನು ಹಿಂಡುವ ಒಂದು ಕರುಣೆಯ ಅಪರೂಪದ ಬರಹ ಇದು. To the most neglected. I heard you had a puppy with one bad leg, mister, said a small boy to the owner of a pet shop. I did like to buy it if it doesn't cost much. I have got ₹2 with me. But, stammered the astonished owner, forgetting for the moment that the usual price for puppies was ₹10. Wouldn't you rather have one that could play with you? This one will never walk well. The boy pulled up his pants leg and showed a brace, and I reckon that puppy will need some understanding till he gets used to it. I did. Needless to say, the small boy got his dog, and he didn't have to pay a pie for it, thanks to the generosity of the pet owner. All too frequently, it is only those who have themselves undergone some misfortune that are willing to help the fortunate of the world. Few others seek out the poor, the downtrodden, the sickly, the ignorant, the uncouth. ಕೆಳಗಿನ ಅಂಡ್ರ ಬರಹ. And whoever gives to one of these little ones a cup of cold water to drink, indeed, I tell you, he shall by no means lose his reward. Matthew 10:42. To the most neglected. ಅಬ್ಬಾ, ತುಂಬ ನಿರ್ಲಕ್ಷಿತರಾದವರಿಗಾಗಿ ಎನ್ನುವಂಥ ಶಿರೋನಾಮ ಇದು. ತುಂಬ ನಿರ್ಲಕ್ಷಿತರಾದವರಿಗಾಗಿ.
ನಿರ್ಲಕ್ಷಿತರಾದವರಿಗಾಗಿ ಇದ್ದರೂ ಸಹಿತ ಯಾವ ರೀತಿ ಒಂದು ಒಳ್ಳೆಯ ಆದರ್ಶದ ಗುಣಗಳು ಇಲ್ಲಿ ಹೊರಹೊಮ್ಮಿದಾವೆ ಅಂಥೇಳಿ. ಒಬ್ಬ ಹುಡುಗ, ಸುಮಾರು 8-10 ವರ್ಷದ ಹುಡುಗ ಅಂತ ತಿಳ್ಕೊಡ್ರಿ. ಆತ ಒಂದು ಸಾಕು ಪ್ರಾಣಿಯ ಮಾರಾಟ ಮಾಡುವ ಅಂಗಡಿಗೆ ಬರ್ತಾನೆ. ಬಂದು ಕೇಳ್ತಾನೆ, ಮಾಲೀಕರೇ, ನಿಮ್ಮ ಹತ್ತಿರ ಒಂದು ನಾಯಿ ಮರಿ ಇದೆ, ಅದರ ಒಂದು ಕಾಲು ಸರಿಯಿಲ್ಲ, ಸರಿಯಾಗಿ ನಡೀಲಿಕ್ಕೆ ಬರುವುದಿಲ್ಲ ಅಂತಲ್ಲ, ನನಗದನ್ನು ಕೊಳ್ಳಬೇಕನ್ನಿಸ್ತದ, ನಾ ಅದನ್ನು ಕೊಳ್ಳುತ್ತೇನೆ, ಆದ್ರೆ ಅದು ಭಾಳ ಬೆಲೆ ಆದ್ರೆ ನನಗೆ ಸಾಧ್ಯ ಇಲ್ಲ, ನನ್ನ ಹತ್ರ ಕೇವಲ 2 ರೂಪಾಯಿ ಅವಲ್ಲ ಅಂತ ಹೇಳ್ತಾನೆ. ಆವಾಗ ಮಾಲಕ ಮಾತಾಡ್ತಾನೆ, ಅರೆ ಏನಪ್ಪ ಇದು ಅಂತ ಆಶ್ಚರ್ಯಪಡ್ತಾನವ. ಅವ ಹೇಳ್ತಾನೆ, ಅಲ್ಲೋ ಇದ್ಯಾಕೋಪ್ಪ ನಿಂಗೆ ಅದು ಬೇಕು? ಅದು ಬೇಡಪ್ಪ, 10 ರೂಪಾಯಿಗೆ ಒಂದು ಮಸ್ತ್ ಪೈಕಿ ನಾಯಿ ಸಿಗ್ತಾವೆ ನನ್ನ ಹತ್ರ, 10 ರೂಪಾಯಿಗೆ ನೀ ಚೆಂದಾಗಿ ಆಟ ಆಡ್ಬೋದು, ಅದಕ್ಕೆ ಅದನ್ನು ತೊಗೊಂಡು ಹೋಗು. ಈ ನಾಯಿ ತೊಗೊಂಡು ಹೋದ್ರೆ ಅದು ಎಂದೂ ನಡೆಯೋದಿಲ್ಲಪ್ಪ, ಚೆಂದಾಗಿ ವಾಕ್ ಮಾಡಲಿಕ್ಕಾಗವಲ್ದು ಅದಕ್ಕೆ ಅಂತ ಹೇಳ್ತಾನೆ. ಆದರೆ ಆವಾಗ ಆ ಹುಡುಗ, ಆ 8-10 ವರ್ಷದ ಹುಡುಗ ತನ್ನ ಪ್ಯಾಂಟ್ ಕೆಳಗಡೆಯಿಂದ ತನ್ನ ಪ್ಯಾಂಟ್ ಎಳೆದು ತೋರಿಸ್ತಾನೆ. ಏನು ತೋರಿಸ್ತಾನಂದ್ರೆ, ಅವಂದು ಒಂದು ಕಾಲು ಇರಂಗಿಲ್ಲ, ಅಲ್ಲೇ ಒಂದು ಕಟ್ಟು ಹಾಕಿರ್ತಾರೆ. ಈಗ ಕೃತಕ ಕಾಲುಗಳು ಅಂತವಲ್ಲ, ಅಂಥ ಕಾಲುಗಳನ್ನು ಜೋಡಣೆ ಮಾಡಿರ್ತಾರೆ. ಅವ ಅವ್ರಿಗೆ ನಡೆದ ಬಂದಿರ್ತಾನೆ. ಆವಾಗ ಅವ ಹೇಳ್ತಾನೆ, ನಾನು ನೋಡ್ರಿ ಒಂದು ದಿವಸ ನಾನು ಅದನ್ನೇ ಪಪ್ಪಿ ತೊಗೊಂಡು ಹೋಗ್ತೀನಿ, ಹೋದಾಗ ನನ್ನಂಗದು ಈ ಹೆಂಗೆ ನಡ್ಕೋತ ಬಂದಲ್ಲ ಹಂಗೆ ನಡ್ಕೋತ ಅಡ್ಡಾಡೋ ಹಂಗೆ ಮಾಡ್ತೇನೆ, ನಾನು ಹಂಗೆ ಮಾಡ್ಕೊಂಡೇನಲ್ಲ ಹಂಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಅಬ್ಬಾ, ಎಷ್ಟೊಂದು ಸುಂದರ ಅಲ್ಲ. ಇದನ್ನು ಹೇಳೋ ಅವಶ್ಯಕತೆ ಇಲ್ಲ. ಆ ಮಾಲಕ ಆ ನಾಯಿ ಮರಿಯನ್ನು, ಯಾವುದು ಒಂದು ಕಾಲು ಸರಿಯಾಗಿ ನಡೆಯಲಿಕ್ಕೆ ಬರದಂಥ ನಾಯಿ ಮರಿಯನ್ನು ಒಂದು ದಮ್ಮಡಿ ಹಣವನ್ನು ಪಡೆಯದೆ ಆ ಬಾಲಕನಿಗೆ ಆ ನಾಯಿ ಮರಿಯನ್ನು ಕೊಟ್ಟು ಕಳಿಸ್ತಾನೆ. ಎಷ್ಟೊಂದು ಅಪೂರ್ವವಾದ ಉದಾರತೆಯನ್ನು ಆ ಮಾಲಕ ತೋರಿಸ್ತಾನೆ ಎಂಬುದು ಇಲ್ಲಿ ಬಹಳ ಮಹತ್ವದ ಮಾತು. ಈಗ ಅನೇಕ ಸಲ ನಾವು ನೋಡೇವಿ, ಯಾರು ದುರದೃಷ್ಟಕರರಾಗಿರ್ತಾರಂತ ಅವ್ರಿಗೆ ಅದೃಷ್ಟ ಸರಿಯಾಗಿರಂಗಿಲ್ಲ, ಅವರಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಮತ್ತು ಯಾರಾದರೂ ಈ ನೋವಿನವ್ರ ಜೋಡಿ ಸರಿಯಾಗಿ ವರ್ತನೆಯನ್ನು ಮಾಡ್ತಾರೆ ಅಂತೇಳಿ ಮಾರಸ್ಸವ್ರು ಬರೀತಾರೆ. ಆವಾಗ ಅಷ್ಟೇ ಅಲ್ಲದೆ ಮತ್ತು ಕೆಲವರು ಇದ್ದಾರೆ, ಅವ್ರೇನು ಮಾಡ್ತಾರೆ ಅಂತಂದ್ರೆ, ಪಾಪ ಬಡವರ ಬಗ್ಗೆ, ಕೆಳವರ್ಗದವ್ರ ಬಗ್ಗೆ, ಅನಾರೋಗ್ಯ ಆದವ್ರ ಬಗ್ಗೆ, ಕೆಲವರು ಅಜ್ಞಾನಿಗಳಾಗಿ ಏನೇನೋ ಮಾಡ್ತಿರ್ತಾರೆ ಅವ್ರ ಬಗ್ಗೆ, ಆಮೇಲೆ ಕೆಲವರು ಅಸಭ್ಯ ವರ್ತನೆ ಮಾಡ್ತಾ ಇರ್ತಾರೆ, ಕೆಲವರು ಅವರನ್ನೂ ಸಹಿತ ಸರಿಪಡಿಸ್ಲಿಕ್ಕೆ ಕೆಲವರು ಹೆಣಗಾಡ್ತಾ ಇರ್ತಾರೆ ಅನ್ನುವಂಥ ಮಾತನ್ನು ಇಲ್ಲಿ ಮಾರಸ್ಸವ್ರು ಬರಿತಾ ಇರ್ತಾರೆ. ಇನ್ನು ಆಂಡ್ರ್ ನೋಟ್ ಏನು ಹೇಳ್ತಾರಲ್ಲ ನೋಡ್ರಿ, ಕೇವಲ ಒಂದು ಕಪ್ ತಣ್ಣೀರನ್ನು ಕೊಟ್ಟು ನೀವು ಯಾರನ್ನಾದರೂ ತೃಪ್ತಿಪಡಿಸಿದ್ದೇ ಆದರೆ ಆ ಪುಣ್ಯ ನಿಮಗೆ ಯಾವಾಗಲೂ ಬಂದೇ ಬರುತ್ತೆ. ಆ ಪುಣ್ಯ ಯಾವಾಗಲೂ ಬಂದೇ ಬರುತ್ತೆ. ಆ ಮನುಷ್ಯಾಗ ಕೇವಲ ಒಂದು ನೀರಡಿಕೆ ಆಗಿರ್ತದೆ ಅಥವಾ ನೀರಿನ ಅವಶ್ಯಕತೆ ಇರ್ತದೆ. ಆವಾಗ ನೀವು ಬರೀ ನೀರು ಕೊಟ್ಟರೆ ಸಾಕು, ಆ ಪುಣ್ಯ ಸದಾ ನಿಮ್ಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತ ಆ ಮ್ಯಾಥ್ಯೂ ಇದು ಪುಸ್ತಕದಲ್ಲಿ ಇರುವಂಥ ಮಾತು. ಹೆಂಗೆ ಟು ದ ಮೋಸ್ಟ್ ನೆಗ್ಲೆಕ್ಟೆಡ್, ಅಪೂರ್ವವಾದಂಥ ಬರಹ, ಹೃದಯವನ್ನು ಕರಗಿಸುವಂತಹ ಬರಹವಿದು. ರಿಯಲಿ ಜೆ ಮಾರುಸ್ ಅವರು ಇಲ್ಲಿ ನಮ್ಮ ಹೃದಯವನ್ನು ಮಿಡಿದಿದ್ದಾರೆ ಅಂತ ಹೇಳುತ್ತಾ ನನ್ನ ನಿವೇದನೆಯನ್ನು ಮುಗಿಸ್ತೇನೆ. ನಮಸ್ಕಾರ.